ಬೆಳಗ್ಗೆದ್ದು BMTC ಬಸ್ ಹತ್ಕೊಂಡು ನಾನು ಹೊರಟಿದ್ದು ಲಾಲ್ಬಾಗ್ ಕಡೆಗೆ. ಸೊ ಲಾಲ್ಬಾಗ್ ಹೋಗಿ ಎಂಟ್ರೆನ್ಸ್ ಆದೆ. ಒಳಗಡೆ ಈ ಥರ ವ್ಯೂ ಸಿಕ್ತು ನೋಡೋಕ್ಕೆ. ಎಂಟ್ರೆನ್ಸಲ್ಲಿ ಸಿಕ್ಕಾಪಳಿ ಜನ ಬಂದಿದ್ದರು. ಹೂಗಳಿಗಿಂತ ಜನಗಳೇ ಜಾಸ್ತಿ ಆಗಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲಾಲ್ಬಾಗಲ್ಲಿ. ಬನ್ನಿ ನೋಡಿಸ್ತೀನಿ ಎಷ್ಟಾಗುತ್ತೆ ಅಷ್ಟೇ. ಜೋಡಿ ಜೋಡಿ ಬಂದರೆ ನಾವು ಸಿಂಗಲ್ ಆಗಿ ಬರ್ತೀವಿ. ಸಿಂಗಲ್ ಸಿಂಹ ಅಂತ ಹೇಳಕ್ಕೆ ಹೋಗ್ತಾ ಇದ್ದಂಗೆ HMT ವಾಚ್ ಕಾಣಿಸುತ್ತೆ ನಮಗೆ. ಅದನ್ನ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಒಳ್ಳೆ ಹೂಗಳಿದ್ವು. ಸೊ ಹೂಗಳು ನೋಡ್ಕೊಂಡು ಇನ್ನು ಬೇರೆ ಬೇರೆ ಹೂಗಳೆಲ್ಲ ಇದ್ವು. ಅದನ್ನ ಆಮೇಲೆ ಹೇಳ್ತೀನಿ ಬನ್ನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಎಷ್ಟು ನೋಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ಹೂಗಳನ್ನ. ಅದು ಅಷ್ಟು ಒಂದು ಆಕರ್ಷಕವಾಗಿ ಮಾಡಿದ್ರು. ಸೊ ಚೆನ್ನಾಗಿದ್ವು ಸೈಡಲ್ಲೆಲ್ಲನೂ. ಹಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಳ್ಳೆ ಸೈನ್ ಬೋರ್ಡ್ಸ್ಗಳೆಲ್ಲ. ಈಗ ಬನ್ನಿ ನೆಕ್ಸ್ಟ್ ಈಗ ನಿಮಗೆ ಗ್ಲಾಸ್ ಹೌಸ್ಗೆ ಹೋಗಿ, ಗ್ಲಾಸ್ ಹೌಸಲ್ಲಿ ಒಳ್ಳೆ ಇದನ್ನ ಡೆಕೋರೇಷನ್ ಮಾಡಿದ್ದಾರೆ, ಹೂ ಡೆಕೋರೇಷನ್ನು. ಸೊ ಅದು ಬಂದು ಇವೆಲ್ಲ ಸೈನ್ ಬೋರ್ಡ್ಸು ಕಾಣಿಸ್ತವೆ ನಮ್ಗೆ ಹೋಗೋಕ್ಕೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ಏನಪ್ಪಾ ಅಂದರೆ ಗ್ಲಾಸ್ ಹೌಸಲ್ಲಿ ಗಂಗಾ ಸಾಮ್ರಾಜ್ಯದ ಒಂದು ಥೀಮ್ ಮಾಡಿದ್ದಾರೆ. ಸೊ ಬನ್ನಿ ಅದರದ್ದೊಂದು ಕ್ಲಿಪ್ ಹಾಕ್ತೀನಿ, ವಾಯ್ಸ್ ಕ್ಲಿಪ್ಪು, ಅದನ್ನು ಕೇಳಿಸ್ಕೊಳ್ಳಿ ಫುಲ್. ಬನ್ನಿ ಆ ಥೀಮ್ದು ಡೆಕೋರೇಷನ್ ನೋಡಿಸ್ತೀನಿ ನಿಮಗೆ. ಇವಾಗ ಒಳಗಡೆ ಹೋಗೋಣ. ಗಂಗಾ ಸಾಮ್ರಾಜ್ಯದ ವೈಭವವನ್ನ ಸ್ಮರಿಸೋಣ. ಇದು ನಮ್ಮ ಹೆಮ್ಮೆ. ಗಂಗಾ ಸಾಮ್ರಾಜ್ಯದ ಉದಯ ಮತ್ತು ಪತನ ಕರ್ನಾಟಕದ ಆದ್ಯ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ. ಇಕ್ಷ್ವಾಕು ರಾಜವಂಶದಿಂದ ಬಂದವರು ಎಂದು ಹೇಳಿಕೊಳ್ಳುವ ಅವರು ಕುವಲಾಲ, ತಲಕಾಡು ಮತ್ತು ಮಾನ್ಯಪುರದಂತಹ ಪ್ರಮುಖ ಕೇಂದ್ರಗಳಿಂದ ಆಳಿದರು. ದಡಿಗ ಸ್ಥಾಪಿಸಿದ ಗಂಗವಾಡಿ ಸಾಮ್ರಾಜ್ಯವನ್ನು 27 ರಾಜರು ಆಳಿದರು. ದುರ್ವಿನೀತನು ಒಬ್ಬ ಪ್ರಸಿದ್ಧ ರಾಜನಾಗಿದ್ದನು. ಧೈರ್ಯಶಾಲಿ ಯೋಧ ಮತ್ತು ವಿದ್ವಾಂಸ ಎಂದು ಅವನು ಖ್ಯಾತಿ ಪಡೆದಿದ್ದನು. ನಲ್ಲಳ ತಾಮ್ರ ಶಾಸನದ ಪ್ರಕಾರ ಅವರು ಅನೇಕ ನೀರಾವರಿ ಕೆರೆಗಳನ್ನು ನಿರ್ಮಿಸಲು ಆದೇಶಿಸಿದರು. ದುರ್ವಿನೀತನು ಸಾಹಿತ್ಯದ ಪೋಷಕನಾಗಿದ್ದನು. ಸಂಸ್ಕೃತ ಮತ್ತು ಕನ್ನಡದಲ್ಲಿ ಕೃತಿಗಳನ್ನು ರಚಿಸಿದನು. ಮತ್ತು ಮುಖ್ಯವಾಗಿ ಗುಣಾಢ್ಯರ ಒಡ್ಡಕಥೆಯನ್ನ ಸಂಸ್ಕೃತಕ್ಕೆ ಭಾಷಾಂತರಿಸುವುದು ಒಂದು ದೊಡ್ಡ ಸವಾಲು. ಪ್ರಾಕೃತದ ಸೌಂದರ್ಯವನ್ನು ಉಳಿಸಿಕೊಂಡು ಸಂಸ್ಕೃತದ ಶ್ರೀಮಂತಿಕೆಯನ್ನ ಸೇರಿಸಬೇಕು. ಗಂಗರ ಆಡಳಿತವು ವ್ಯವಸ್ಥಿತವಾಗಿತ್ತು, ಮಂತ್ರಿ ಪರಿಷತ್ತಿಯಿಂದ ಬೆಂಬಲಿತವಾಗಿತ್ತು. ಗ್ರಾಮ ಸಮಿತಿಗಳು ಕಂದಾಯ, ನ್ಯಾಯ ಮತ್ತು ನೈರ್ಮಲ್ಯದಂತಹ ಸ್ಥಳೀಯ ವಿಷಯಗಳನ್ನ ನಿರ್ವಹಿಸ್ತಾ ಇದ್ದವು. ಕೃಷಿಯು ಮುಖ್ಯ ಉದ್ಯೋಗವಾಗಿತ್ತು. ಜೊತೆಗೆ ವ್ಯಾಪಾರ ಮತ್ತು ಕರಕುಶಲ ವಸ್ತುಗಳು ಪೂರಕವಾಗಿದ್ದವು. ನಮ್ಮ ಸಮಾಜದಲ್ಲಿ ಜಾತಿಗಳ ನಡುವೆ ಪರಸ್ಪರ ಅವಲಂಬನೆ ಮತ್ತು ಪಿತೃಪ್ರಧಾನ ಜಂಟಿ ಕುಟುಂಬ ವ್ಯವಸ್ಥೆಯ ವ್ಯಾಪಕತೆಯಿಂದ ನಿರೂಪಿಸಲ್ಪಟ್ಟಿದೆ. ಮಠಗಳು, ಘಟಿಕಾಗಳು ಮತ್ತು ಅಗ್ರಹಾರಗಳಂತಹ ಕೇಂದ್ರಗಳಲ್ಲಿ ಶಿಕ್ಷಣವು ಸಮೃದ್ಧವಾಗಿತ್ತು. ಗಂಗದೊರೆಗಳು ಜೈನರಾಗಿದ್ದರಿಂದ ಅವರು ಜೈನ ಧರ್ಮವನ್ನ ಗಣನೀಯವಾಗಿ ಪೋಷಿಸಿದರು. ಶ್ರವಣಬೆಳಗೊಳದಲ್ಲಿ 58 ಅಡಿ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹವನ್ನ ಸ್ಥಾಪಿಸಲಾಯಿತು. ಮಹಾಮಸ್ತಕಾಭಿಷೇಕ ಸಮಾರಂಭಕ್ಕೆ ಹೆಸರುವಾಸಿಯಾದ ಸ್ಥಳ. ವಾಸ್ತುಶಿಲ್ಪದಲ್ಲಿ ಅವರು ತಲಕಾಡಿನಲ್ಲಿರುವ ಭವ್ಯ ದೇವಾಲಯಗಳು ಮತ್ತು ಏಕಶಿಲಾ ಬಾಹುಬಲಿ ಪ್ರತಿಮೆ ಗಂಗರ ಕೊಡುಗೆ. ನೀರಾವರಿ ವ್ಯವಸ್ಥೆ ಸಾಮ್ರಾಜ್ಯವನ್ನ ಸಮೃದ್ಧಗೊಳಿಸಿತು. ಮಹಾರಾಜರೇ, ಈ ಸ್ತಂಭಗಳು ನಮ್ಮ ವಾಸ್ತುಶಿಲ್ಪದ ವೈಭವವನ್ನು ಸಾರುವವೆ. ಕನ್ನಡ ಸಾಹಿತ್ಯಕ್ಕೆ ನಿಮ್ಮ ಪ್ರೋತ್ಸಾಹ ಅಮೂಲ್ಯ. ದುರ್ವಿನೀತನ ಸಂಸ್ಕೃತ ಕೃತಿ ಶಬ್ದಾವತಾರ ಮತ್ತು ಅವನ ಒಡ್ಡಕಥೆಯ ಅನುವಾದ ಹಾಗೂ ಚಾವುಂಡರಾಯನ ಕನ್ನಡ ಕೃತಿ ಚಾವುಂಡ ಪುರಾಣ ಪ್ರಮುಖ ಸಾಹಿತ್ಯ ಕೊಡುಗೆಗಳಲ್ಲಿ ಸೇರಿವೆ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ.
ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಚೆನ್ನಾಗಿತ್ತು ಫ್ಲವರ್ ಶೋ, ಇಲ್ಲೆಲ್ಲ ಸಕ್ಕದಾಗಿ ಮಾಡಿದ್ರು. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ನೋಡಿಸಿದ್ದೀನಿ. ಸೊ ಎಲ್ಲ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇವೆಲ್ಲ ಸ್ಪೆಷಲ್ ಟ್ರೀಸು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.